ಹಾಯ್ ಮಚ್ಚ, ಏನಿವತ್ತು ಅಪರೂಪಕ್ಕೆ ಕಾಲೇಜ್ಗೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಹಾಯ್ ಮಚ್ಚ, ಏನಿವತ್ತು ಅಪರೂಪಕ್ಕೆ ಕಾಲೇಜ್ಗೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಏನಿಲ್ಲ ಮಗ, ಇವತ್ತು ನಮ್ಮ ಟೀಚರು ಕನ್ನಡ ಲಾಗಿನ್ ಅಫಿಷಿಯಲ್ ಅಂತ ಹೊಸ ಚಾನಲ್ ಬಗ್ಗೆ ಹೇಳ್ತಿದ್ದಾರೆ. ಅದಕ್ಕೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದೆ ಅಷ್ಟೆ. ಓಹೋ, ಹಂಗ ವಿಷಯ. ಸರಿ ಬಿಡು, ಹೋಗ್ಲಿ. ಹೆಂಗೋ ಈ ನೆಪದಲ್ಲಾದ್ರೂ ಕಾಲೇಜ್ ಬಂದಲ್ಲ ಇವತ್ತೊಂದು ದಿವಸ ಆದ್ರು. ಹೌದು ಮಚ್ಚ. ಟೀಚರ್ ಬಂದ, ಸರಿ ಮುಂದೆ ತಿರುಗು. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಇವತ್ತು ನಾನು ನಿಮಗೆಲ್ಲ ಪಾಠ ಮಾಡೋಕ್ಕೆ ಬಂದಿಲ್ಲ. ನೀವು ದಿನ ಪಾಠ ಅದು ಲೆಸನ್ನು ಅಂತ ಬೇಜಾರಾಗಿರುತ್ತೆ. ನಿಮಗೂ ಬೋರ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಇವತ್ತು ನಾನು ಒಂದು ಚಾನಲ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಏನಪ್ಪ ವಿಷಯ ಅಂದರೆ, ನೀವು ಡೈಲಿ ಲೆಸನ್ನು ಪಾಠ ಬರೆಯೋದು ಅದೇ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಅಂದರೆ ಮನೋರಂಜನೆ ಮಾಡೋಕ್ಕೆ ಕನ್ನಡ ಲಾಗಿನ್ ಅಫಿಷಿಯಲ್ ಅಂತ ಚಾನಲ್ ಇದೆ ಯೂಟ್ಯೂಬಲ್ಲಿ. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ವಿಭಿನ್ನವಾದಂಥ ಕಥೆಗಳು, ಸ್ಟೋರಿಗಳು ಬರ್ತವೆ. ನೋಡಿ, ಎಂಜಾಯ್ ಮಾಡಿ, ಹಾರೈಸಿ, ಪ್ರೋತ್ಸಾಹಿಸಿ ಎಲ್ಲರೂ ಅವರಿಗೆ. ಓಕೆ ಮೇಡಮ್, ನಾನು ಇವಾಗಲೇ ಮನೆಗೆ ಹೋಗಿ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಬಿಡ್ತೀನಿ. ಹೋಗಿ. ಓಕೆ. ನಾನು ಅಷ್ಟೇ ಮ್ಯಾಮ್, ಹೋಗಿ ತಕ್ಷಣ ಯೂಟ್ಯೂಬ್ ಓಪನ್ ಮಾಡಿ ಕನ್ನಡ ಲಾಗಿನ್ ಅಫಿಷಿಯಲ್ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಬಟನ್ ಒತ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಇಂಥ ವಿಷಯ ನಮ್ಗೆ ಹೇಳಿದ್ಕೆ. ಯಾವಾಗಲೂ ಓದ್ತೀವಿ ಬರೀ ಅಂತ ಬೇಜಾರಾಗೋಗಿತ್ತು. ಈಗಾದರೆ ಸ್ವಲ್ಪ ಹೊತ್ತು ಎಂಟರ್ಟೈನ್ಮೆಂಟ್ಗೆ ಒಂದು ಚಾನಲ್ ಹೇಳಿದ್ರಲ್ಲ, ಥ್ಯಾಂಕ್ ಯು. ಸರಿ ಮಕ್ಕಳೇ, ಎಲ್ಲರೂ ಹೋಗಿ ಮನೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬರುವ ವಿಡಿಯೋಗಳನ್ನು ನೋಡಿ ನಕ್ಕು ನಲಿಯಿರಿ, ಎಂಜಾಯ್ ಮಾಡಿ. ಹಾಗೆ ಓದೋದನ್ನು ಮರಿಬೇಡಿ. ಇಲ್ಲ ಮೇಡಮ್, ಮರೆಯಲ್ಲ, ಓದ್ಕೊತೀವಿ. ಸರಿ ಮಕ್ಕಳೇ, ಇವತ್ತಿನ ಕ್ಲಾಸ್ಗೆ ಇಷ್ಟೇ ವಿಷಯ. ಎಲ್ಲರೂ ನಾಳೆ ಭೇಟಿಯಾಗೋಣ. ಹೋಗಿ ಬನ್ನಿ.